ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಪೆಪ್ಪರ್ ಹಬ್ ಚಾನಲ್. ಸೊ ತುಂಬ ದಿನದಿಂದ ನನಗೆ ಡೆಸರ್ಟ್ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ಏನು ಮಾಡೋಣ ಅಂತ ಥಿಂಕ್ ಮಾಡಬೇಕಾದ್ರೆ ಇದೊಂದು ಸ್ಪೆಷಲ್ ಡೆಸರ್ಟ್ ನೆನಪಾಯಿತು ನನಗೆ. ಸೊ ಇವತ್ತು ನಾನು ಬಾಳೆಹಣ್ಣು ಹಾಗೂ ಸೂಜಿ ಬಾಲ್ಸ್ ಯೂಸ್ ಮಾಡಿ ಒಂದು ಮಿಲ್ಕ್ ಡೆಸರ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಟೇಸ್ಟಾಗಿರುತ್ತೆ ಇದು, ನೀವು ಟ್ರೈ ಮಾಡಿ. ಸೊ ಇದಕ್ಕೆ ನಾನು ಪ್ಯಾನಲ್ಲಿ ಸ್ವಲ್ಪ ಅಂದರೆ 1 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಕ್ಯಾಶು ಹಾಗೂ ಒಣ ದ್ರಾಕ್ಷಿ ಇದು ಎರಡನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಗೋಲ್ಡನ್ ಬ್ರೌನ್ ಆಗಬೇಕು. ಸೊ ಇದಾದಮೇಲೆ ಸಪ್ರೇಟಾಗಿ ಒಂದು ಬೌಲಲ್ಲಿ ಎತ್ತಿಡ್ತಾ ಇದ್ದೀನಿ ಇದನ್ನು. ನೆಕ್ಸ್ಟ್ ಅದೇ ಪ್ಯಾನ್ಗೆ 2 ಬನಾನ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಕಡಿಮೆ ಆಯಿತು ಅಂತ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಇದನ್ನು ಆ್ಯಕ್ಚುಲಿ ಹುರ್ಕೊಳ್ಬೇಕು ನೀವು. ನಾರ್ಮಲಿ ಇದಕ್ಕೆ ನಾವು ನೇಂದ್ರ ಬಾಳೆಹಣ್ಣು ಬರುತ್ತಲ್ವ, ಈ ನಮ್ಮ ಮಂಗಳೂರು ಕೇರಳ ಸೈಡೆಲ್ಲ ಸಿಗುತ್ತೆ, ಅದನ್ನು ಯೂಸ್ ಮಾಡಬೇಕು. ಬಟ್ ನಂಗೆ ಅದು ಸಿಕ್ಕಿಲ್ಲ ಅಂತ ಈ ಮೈಸೂರು ಬನಾನ ತೊಗೊಂಡಿದ್ದೀನಿ. ಇದೇನಾಗುತ್ತಂದರೆ ಸ್ವಲ್ಪ ಮೆತ್ತಗಾಗುತ್ತೆ. ನಾವು ಫ್ರೈ ಮಾಡ್ತಾ ಇದ್ದಂಗೆ ನೋಡಿ ಈ ಥರ ನೀರು ಬಿಟ್ಕೊಂಡು ಸ್ವಲ್ಪ ಮೆತ್ತಗಾಗುತ್ತೆ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದಾದರೆ ನೇಂದ್ರ ಬಾಳೆಹಣ್ಣು ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಇದು ಫ್ರೈ ಆದಮೇಲೆ ಇದನ್ನು ಸಪ್ರೇಟ್ ಬೌಲಲ್ಲಿ ಮತ್ತೆ ಎತ್ತಿಟ್ಕೊಳ್ಬೇಕಾಗುತ್ತೆ. ನೆಕ್ಸ್ಟು ಇದೇ ಪ್ಯಾನ್ಗೆ ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಇದಕ್ಕೆ ಈ ರವೆ ಇರುತ್ತಲ್ವ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೀವು ಚೆನ್ನಾಗಿ. ಸೊ ಬೇಸಿಕಲಿ ಈ ರವೆ ಯೂಸ್ ಮಾಡಿ ನಾವು ಉಂಡೆಗಳನ್ನು ಮಾಡಬೇಕು. ನಾನಿಲ್ಲಿ 1 ಕಪ್ ರವೆ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿನೂ ಆ್ಯಡ್ ಮಾಡ್ಕೊಳ್ಬೋದು. ಬಟ್ ತುಪ್ಪನೂ ಅದಕ್ಕೆ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ನೀವು. ಓಕೆ, ಸೊ ಇದು ಎರಡನ್ನ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಈ ಶುಗರ್ ಬರುತ್ತಲ್ವ, ಒಂದು 2ರಿಂದ 3 ಸ್ಪೂನ್ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ. ಸ್ವೀಟ್ ಯಾರಿಗೆಲ್ಲ ಜಾಸ್ತಿ ಬೇಕು ಅವರು ಜಾಸ್ತಿನೂ ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ಓಕೆ, ಆ್ಯಕ್ಚುಲಿ ಡೆಸರ್ಟ್ನ ನಾನು ಲಾಸ್ಟ್ ವೀಕೇ ಟ್ರೈ ಮಾಡಿದ್ದೆ. ಸಖತ್ತಾಗಿ ಬಂದಿತ್ತು ಟೇಸ್ಟ್. ಬಟ್ ಎಡಿಟಿಂಗ್ ಸ್ವಲ್ಪ ಡಿಲೇ ಆಯಿತು. ನನಗೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇತ್ತು. ಸೊ ಸ್ವಲ್ಪ ಡಿಲೇ ಆಯಿತು ಪೋಸ್ಟ್ ಮಾಡೋದು. ಓಕೆ, ಸೊ ಇದು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ 1 ಕಪ್ ಮಿಲ್ಕ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮಿಲ್ಕ್ ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ತಿಕ್ ಪೇಸ್ಟ್ ಆಗಬೇಕು. ಈ ಕೇಸರಿ ಬಾತ್ ಬರುತ್ತಲ್ವ ಅದೇ ಥರ ಮಾಡ್ಕೊಳ್ಬೇಕು ಇದನ್ನು. ಸೊ ಚೆನ್ನಾಗಿ ತಿಕ್ ಪೇಸ್ಟ್ ಆದಮೇಲೆ ಅದನ್ನು ನೀವು ಉಂಡೆಗಳನ್ನು ಕಟ್ಕೊಳ್ಬೇಕಾಗುತ್ತೆ. ನೋಡಿ ಈ ಥರ ತಿಕ್ಕಾಗಿ ಬರಬೇಕು ಇದು. ಇದಿಷ್ಟಾದಮೇಲೆ ಸ್ವಲ್ಪ ಗಟ್ಟಿಯಾಗಕ್ಕೆ ಬಿಡಿ. ಇದನ್ನು ಗಟ್ಟಿ ಆದಮೇಲೆ ಉಂಡೆಗಳನ್ನು ಕಟ್ಕೊಳ್ಬೋದು. ಇನ್ನೊಂದೇನೆಂದರೆ ನೀವು ಈ ಉಂಡೆಗಳನ್ನು ಮಾಡ್ತಿರಲ್ವ, ಕೈಗೆ ಸ್ವಲ್ಪ ತುಪ್ಪ ಒರೆಸ್ಕೊಳ್ಳಿ. ಸೊ ತುಂಬ ನೀಟಾಗಿ ಬರುತ್ತೆ. ಇನ್ನು ಕೆಲವೊಂದು ನನ್ನ ಹಳೆ ವೀಡಿಯೋಗಳಲ್ಲಿ ನೀವು ನೋಡಿರ್ಬೋದು, ಈ ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು ಅಥವಾ ಸಿಂಪಲ್ ಬ್ರೇಕ್ಫಾಸ್ಟ್ ಆಗಿರ್ಬೋದು ಆ್ಯಡ್ ಮಾಡಿರ್ತಿದ್ದೆ. ಬಟ್ ಇವಾಗ ನನಗೆ ಎಲ್ಲನೂ ಒಂದೇ ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ನನಗೆ ಆಫೀಸಲ್ಲೂ ಸ್ವಲ್ಪ ಹೆವಿ ವರ್ಕ್ ಇರೋದ್ರಿಂದ ಆಫೀಸ್ ವರ್ಕು ಅಥವಾ ಈ ಎಡಿಟಿಂಗ್ ವರ್ಕು ಎರಡು ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ. ಅದಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ನಮ್ಮ ಪೇಜ್ ಓಪನ್ ಮಾಡಿದ್ದೀನಿ. ಅದರಲ್ಲಿ ನಾನು ಈ ಡಿಟಾಕ್ಸ್ ಡ್ರಿಂಕ್ ಆಗಿರ್ಬೋದು ಅಥವಾ ಸಿಂಪಲ್ ಬ್ರೇಕ್ಫಾಸ್ಟ್ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ. ಇನ್ನೇನು ಸಮ್ಮರ್ ಸೀಸನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಈ ಸಮ್ಮರ್ ಸೀಸನಲ್ಲಿ ನಮ್ಮ ಸ್ಕಿನ್ ಕೇರ್ ಹೆಂಗಿರಬೇಕು, ಬಾಡಿನ ನಾವು ಹೈಡ್ರೇಟೆಡ್ ಆಗಿ ಯಾವ ಥರ ಇಟ್ಕೊಳ್ಬೋದು, ಯಾವ ಡ್ರಿಂಕ್ ಕುಡಿದ್ರೆ ರಿಲೀಫ್ ಆಗುತ್ತೆ ಈ ಸಮ್ಮರ್ಗೆ, ಎಲ್ಲನೂ ನಾನು ಶೇರ್ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ, ಹಾಗೇನೆ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಸೊ ಫೈನಲಾಗಿ ಸೂಜಿ ಬಾಲ್ಸ್ನ ಈ ಥರ ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ 1 ಕಪ್ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಮಿಲ್ಕ್ ಆ್ಯಡ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ತುಂಬ ತಿಕ್ಕಾಗಬೇಕಿದು. ಸೊ ಇದಕ್ಕೆ ಒಂದು 2ರಿಂದ 3 ಸ್ಪೂನ್ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಬೇಕಿದ್ದವರು ಜಾಸ್ತಿ ಶುಗರ್ ಕೂಡ ಹಾಕ್ಕೊಳ್ಬೋದು. ಈ ಮಿಲ್ಕ್ ಅಂತ ಹೇಳಬೇಕಾದ್ರೆ ನನಗೇನೋ ಒಂದು ನೆನಪಾಯಿತು. ನಿಮ್ಗೊಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ. ನೀವು ಈ ಹೊರಗಡೆ ಹೋಗಿ ಬರ್ತೀರಲ್ವ, ಮನೆಗೆ ಬಂದ ತಕ್ಷಣ ನೀರಲ್ಲಿ ಮುಖ ತೊಳೆಯೋಕ್ಕೂ ಮುಂಚೆ ಒಂದು ಬೌಲಲ್ಲಿ ರಾ ಮಿಲ್ಕ್ ಅಂದರೆ ಹಸಿ ಹಾಲನ್ನು ತೊಗೊಂಡು ಚೆನ್ನಾಗಿ ಕಾಟನಲ್ಲಿ ಅದ್ಬಿಟ್ಟು ಮುಖಕ್ಕೆ ಪ್ರೆಸ್ ಮಾಡಿ. ಅಂದರೆ ಮುಖನ ನೀಟಾಗಿ ಹಾಲಲ್ಲಿ ತೊಳ್ಕೊಳ್ಳಿ. ಈ ಥರ ನೀವು ಮಾಡಿದ್ರೆ ಮುಖದಲ್ಲಿರೋ ಎಲ್ಲ ಡರ್ಟನ್ನು ಚೆನ್ನಾಗಿ ಇದು ತೆಗೆಯುತ್ತೆ. ಬಿಕಾಸ್ ಮಿಲ್ಕ್ ಈಸ್ ಅ ವೆರಿ ಗುಡ್ ಕ್ಲೆನ್ಸರ್. ಚೆನ್ನಾಗಿ ನಿಮ್ಮ ಮುಖನ ಕ್ಲೀನ್ ಮಾಡುತ್ತೆ. ಡೈಲಿ ಇದನ್ನು ಮಾಡಿ ನೋಡಿ, ಮುಖದಲ್ಲಿ ಶೈನ್ ಬರುತ್ತೆ ಅಥವಾ ಮುಖದಲ್ಲಿ ಇದು ಚೆನ್ನಾಗಿ ಒಂದು ಗ್ಲೋ ಕೊಡುತ್ತೆ. ಓಕೆ, ಸೊ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಬೌಲಲ್ಲಿ ಕಾರ್ನ್ಫ್ಲೋರ್ ಮತ್ತು ನೀರು ಇದೆರಡನ್ನೂ ಚೆನ್ನಾಗಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಮಿಲ್ಕ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಿಮಗೆ ಇದು ಕುದಿಸ್ಕೊಳ್ಬೇಕಾದ್ರೆ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಸೊ ಫೈನಲ್ ಆಗಿ ಇದು ಕುದಿಸ್ಕೊಂಡಾದಮೇಲೆ
ಈ ಥರ ಆಗಿದೆ, ಇಷ್ಟು ತಿಕ್ಕಾಗಿ ಬಂದಿದೆ. ನೆಕ್ಸ್ಟ್ ಇದಕ್ಕೆ ಕಲರ್ಗೋಸ್ಕರ ನಾನು ಕಸ್ಟರ್ಡ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕಾದರೆ ಹಾಕ್ಕೊಳ್ಬೋದು. ಇದನ್ನು ಹಾಕಲೇಬೇಕು, ಕಸ್ಟರ್ಡ್ ಪೌಡರ್ ಇದ್ದರೆ ಈ ಡೆಸರ್ಟ್ ಆಗೋದು ಆ ಥರ ಏನೂ ಇಲ್ಲ. ಸೊ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ. ನಿಮ್ಗೆ ಬೇಕಾದರೆ ಕೇಸರಿನೂ ಆ್ಯಡ್ ಮಾಡ್ಕೊಳ್ಬೋದು, ಅದನ್ನು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಸೊ ಈ ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆವಾಗ ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ. ಇದು ಆ್ಯಕ್ಚುಲಿ ವೆನಿಲಾ ಫ್ಲೇವರ್ದು. ಇದರಲ್ಲಿ ಬೇರೆ ಬೇರೆ ಫ್ಲೇವರ್ಸ್ ಬರುತ್ತೆ, ಸ್ಟ್ರಾಬೆರಿ ಬರುತ್ತೆ ಅಥವಾ ಈ ಬಟರ್ ಸ್ಕಾಚ್ ಫ್ಲೇವರ್, ತುಂಬಾ ಫ್ಲೇವರ್ಸ್ ಬರುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ತೊಗೊಂಡು ಆ್ಯಡ್ ಮಾಡ್ಕೊಳ್ಬೋದು. ಸೊ ಫೈನಲ್ ಆಗಿ ಇದು ಇಷ್ಟು ತಿಕ್ಕಾಗಿ ಬಂದಿದೆ. ಇನ್ನು ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರೋ ಸೂಜಿ ಬಾಲ್ಸ್ ಬರುತ್ತಲ್ವ, ರವೆ ಉಂಡೆ ಬರುತ್ತಲ್ವ, ಅದನ್ನು ನಾವು ಆ್ಯಡ್ ಮಾಡ್ಕೊಳ್ಬೇಕು. ಸೊ ಈ ಒಂದೊಂದಾಗಿ ಆ್ಯಡ್ ಮಾಡ್ಕೊಳ್ತಾ ಹೋಗಿ ಇದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈ ಕಸ್ಟರ್ಡ್ ಪೌಡರ್ ಇದ್ದರೆ ನಿಮಗೆ ಫ್ರೂಟ್ ಕಸ್ಟರ್ಡ್ ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು. ಹೇಗಿದ್ದರೂ ಇವಾಗ ಸಮ್ಮರ್ ಸೀಸನ್ ಅಲ್ವಾ, ಈ ಬಿಸಿಲಿಗೆ ಆಚೆ ಹೋಗಿ ಬಂದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ತಂಪಾಗಿ ಟೇಸ್ಟಿಯಾಗಿರುತ್ತೆ. ಓಕೆ, ಇದು ಇಷ್ಟು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಸ್ಟಾರ್ಟಿಂಗು ಈ ತುಪ್ಪದಲ್ಲಿ ಬಾಳೆಹಣ್ಣು ಹುರ್ಕೊಂಡಿದ್ದಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ಗೋಡಂಬಿ ದ್ರಾಕ್ಷಿಯನ್ನು ಹುರ್ಕೊಂಡಿದ್ದಲ್ವ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಸೊ ಎಲ್ಲನೂ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಾದಮೇಲೆ ನಮ್ಮ ಸ್ಪೆಷಲ್ ಮಿಲ್ಕ್ ಡೆಸರ್ಟ್ ರೆಡಿ ಆಗುತ್ತೆ. ಸೊ ಇದನ್ನು ನೀವು ಬಿಸಿನೂ ತಿನ್ಬೋದು, ಅಲ್ಲದೆ ತಣ್ಣಗಾದ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು 1 hour ಬಿಟ್ಕೊಂಡು ತಿನ್ಬೋದು, ಅದನ್ನು ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಈ ರೆಸಿಪಿನಂತೂ ನೀವು ಖಂಡಿತ ಟ್ರೈ ಮಾಡಿ. ಎಸ್ಪೆಷಲಿ ಮನೆಯಲ್ಲಿ ಮಕ್ಕಳಿದ್ರೆ ಇದನ್ನು ತುಂಬ ಇಷ್ಟಪಡ್ಕೊಂಡು ತಿಂತಾರೆ. ಸೊ ಹಾಗೆಯೇ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಳ್ತೀನಿ. ಸೊ ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತಾ ಇರ್ತೀನಿ. ಸೊ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.